ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಸಮಾಜದಲ್ಲಿ ಸೇವೆ ಮಾಡೋದಕ್ಕೆ ದುಡ್ಡು ಒಂದಿದ್ರೆ ಸಾಕಾಗಲ್ಲ, ಅದಕ್ಕೆ ಮನಸ್ಸು ಇರಬೇಕು, ಮನಸ್ಸಿದ್ರೆ ಮಾತ್ರ ಮಾರ್ಗ ಅನ್ನುವಂತ ಮಾತು ಹಿರಿಯರು ಹೇಳಿದ್ದಾರಲ್ಲ, ಅದು ಇಲ್ಲಿ ಅನಿಸ್ತಾ ಇದೆ. ಕಾರಣ ತಮ್ಮ ಒಳ್ಳೆಯ ಕಾರ್ಯದ ಮೂಲಕ ಹೆಸರುವಾಸಿಯಾದಂಥ ವೈದ್ಯರೊಬ್ಬರು ತಮ್ಮ ತಂದೆ ಓದಿರುವ ಸರ್ಕಾರಿ ಶಾಲೆಯನ್ನ ಈ ಬೇರೆ ಬೇರೆ ಖಾಸಗಿ ಶಾಲೆಗಳಿರುತ್ತಲ್ಲ ಅದಕ್ಕೆ ಸೆಡ್ಡು ಹೊಡೆಯುವಂತೆ ಅದನ್ನ ಅಭಿವೃದ್ಧಿ ಮಾಡಿದ್ದಾರಂತೆ. ಆ ಮೂಲಕ ಸಮಾಜ ಸೇವೆಯಲ್ಲಿ ಈ ವೈದ್ಯರು ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಪ್ರಮುಖವಾಗಿ ಗುಬ್ಬಿಯ ಚಾಲುಕ್ಯ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ನಾಗಭೂಷಣ್ ಅವರ ಸೇವೆ ಎಲ್ಲರಿಗೂ ಕೂಡ ಮಾದರಿಯಾಗಿದೆ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಸುಕ್ಕನಪಾಳ್ಯ ಸರ್ಕಾರಿ ಶಾಲೆ ಇಂದು ಹೊಸ ರೂಪದಲ್ಲಿ ಕಂಗೊಳಿಸಿದೆ. ಇದಕ್ಕೆ ಕಾರಣ ಗುಬ್ಬಿಯ ಚಾಲುಕ್ಯ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ನಾಗಭೂಷಣ್. ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರ ಸೇವೆ ಸಲ್ಲಿಸಿದ್ದ ತಮ್ಮ ತಂದೆ ಬಿಎಂ ಮಾರಯ್ಯ ಅವರ ಸ್ಮರಣಾರ್ಥ ಈ ಸರ್ಕಾರಿ ಶಾಲೆಯನ್ನ ಡಾಕ್ಟರ್ ನಾಗಭೂಷಣ್ ದತ್ತು ಪಡೆದಿದ್ದಾರೆ. ಕಳೆದ 3 ವರ್ಷಗಳಿಂದ ಶಾಲೆಯ ಸೌಲಭ್ಯಗಳು ಸೇರಿದಂತೆ ಹಲವು ಅಭಿವೃದ್ಧಿ ಕಾರ್ಯಗಳಿಗೆ ತಮ್ಮದೇ ಹಣದಿಂದ ದೇಣಿಗೆ ನೀಡಿ ಶಾಲೆಯ ರೂಪವೇ ಬದಲಿಸಿದ್ದಾರೆ. ಶಾಲೆಯ ಮಕ್ಕಳಿಗೆ ಉಚಿತ ಆರೋಗ್ಯ ತಪಾಸಣೆ ನಡೆಸುವ ಮೂಲಕ ಶಿಕ್ಷಣದ ಜೊತೆಗೆ ಆರೋಗ್ಯಕ್ಕೂ ಸಮಾನ ಆದ್ಯತೆ ನೀಡಿದ್ದಾರೆ. ಅವರ ಈ ನಿರಂತರ ಪ್ರಯತ್ನದಿಂದ ಇಂದು ಸುಗ್ಗನಪಾಳ್ಯ ಸರ್ಕಾರಿ ಶಾಲೆ ಖಾಸಗಿ ಶಾಲೆಗಳಿಗೆ ಸೆಡ್ಡು ಹೊಡೆಯುವ ಮಟ್ಟಕ್ಕೆ ಬೆಳೆದಿದೆ. ವೈದ್ಯರ ಈ ನಿಸ್ವಾರ್ಥ ಸೇವೆಯನ್ನ ಶಾಲಾ ಮಕ್ಕಳು, ಶಿಕ್ಷಕರು, ಪೋಷಕರು ಹಾಗೂ ಗ್ರಾಮಸ್ಥರು ಹೃದಯಪೂರ್ವಕವಾಗಿ ಕೊಂಡಾಡಿದ್ದಾರೆ. ದ್ವಿಭಾಷಾ ಮಾಧ್ಯಮ ಮಾಡಿದ್ದಾರೆ ಸರ್ಕಾರ. ಅದನ್ನು ಇನ್ನೂ ಒಂದು 5 ವರ್ಷದ ಹಿಂದೆ ಮಾಡಿದರೆ ಎಲ್ಲ ಸರ್ಕಾರಿ ಶಾಲೆಗಳು ಉಳಿತಿದ್ದವು ಸರ್. ಈಗ ಮಾಡಿರೋದ್ರಿಂದ ಈ ಸುತ್ತಮುತ್ತಲ ಮಕ್ಕಳು ಎಲ್ಲ ಕೂಡ ಇಲ್ಲಿಗೆ ಜಾಸ್ತಿ ಬರ್ತವೆ. ಹೋದ ವರ್ಷ 216 ಇತ್ತು ಸರ್ ಸ್ಟ್ರೆಂತು, ಈ ವರ್ಷ 275 ಆಗಿದೆ ಸರ್. ಈ ಒಂದು ನಾಗಭೂಷಣ್ ಸರ್ ಅವರು ಈ ಒಂದು ಕೊಡುಗೆಯನ್ನು ಕೊಟ್ಟಿರೋದ್ರಿಂದ ನಮ್ಮ ಸುತ್ತಮುತ್ತಲ 30-35 ಗ್ರಾಮಗಳಿಂದ ಮಕ್ಕಳು ಬರ್ತಾ ಇದ್ದಾರೆ ಸರ್. ನಾನು ಈ ಶಾಲೆಗೆ 2ನೇ ಕ್ಲಾಸಲ್ಲಿ ಬಂದಾಗ ಬರೀ 70 ಜನ ಇದ್ದರು. ಹಂಗೆ ಬಂದಾಗ ನಮ್ಮ ನಾಗಭೂಷಣ್ ಸರು ನಮ್ಮ ಶಾಲೆಯನ್ನು ದತ್ತು ತಗೊಂಡ್ರು. ಆವಾಗ ನಮ್ಮ ಶಾಲೆ ಹಂಗೆ ಹುಡುಗರು ಓದೋ ಹುಡುಗರು ಜಾಸ್ತಿ ಆದವು. ಈಗ ನಮ್ಮ ಶಾಲೆಯಲ್ಲಿ 200 ಚಿಲ್ಲರೆ ಜನ ಇದ್ದಾರೆ. ನಮಗೆ 9th to 10th ಬೇಕು ಅಂತ ಕೇಳ್ತೀವಿ. ತಮ್ಮ ವೃತ್ತಿಯ ಜೊತೆಗೆ ಶಿಕ್ಷಣದ ಸೇವೆಯನ್ನ ಜೀವನದ ಧ್ಯೇಯವಾಗಿಸಿಕೊಂಡಿರುವ ಡಾಕ್ಟರ್ ನಾಗಭೂಷಣ್ ಅವರಂತಹ ವ್ಯಕ್ತಿಗಳು ಹೆಚ್ಚಾದ್ರೆ ಸರ್ಕಾರಿ ಶಾಲೆಗಳ ಮೇಲಿನ ನಂಬಿಕೆ ಮತ್ತಷ್ಟು ಗಟ್ಟಿಯಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಶಿಕ್ಷಣದ ಮೂಲಕ ಸಮಾಜ ಕಟ್ಟುವ ಈ ಸೇವೆ ನಿಜಕ್ಕೂ ಪ್ರಶಂಸನೀಯ. ಟಿ ಯೋಗೇಶ್, ಗ್ಯಾರಂಟಿ ನ್ಯೂಸ್, ತುಮಕೂರು.